ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ. ಕೃಷಿ ಖುಷಿ ಚಾನಲ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಕೃಷಿಯಲ್ಲಿ 3 ವಿಧ ಇದೆ. ಒಂದು ರಾಸಾಯನಿಕ ಕೃಷಿ ಪದ್ಧತಿ, ಇನ್ನೊಂದು ಸಾವಯವ ಕೃಷಿ ಪದ್ಧತಿ, ಮತ್ತೊಂದು ಶೂನ್ಯ ಬಂಡವಾಳ ಕೃಷಿ ಪದ್ಧತಿ ಅಂತ. ಈ ವಿಡಿಯೋದಲ್ಲಿ ಈ 3ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ನಾವು ಯಾವುದೇ ಕೃಷಿ ಮಾಡಲಿ ಮುಖ್ಯವಾಗಿ 3 ಪೋಷಕಾಂಶ ಬೇಕು: ಸಾರಜನಕ, ರಂಜಕ, ಪೊಟ್ಯಾಶ್. ಈ 3 ಗೊಬ್ಬರಗಳು ಮುಖ್ಯ ಗೊಬ್ಬರಗಳು. ಅಷ್ಟೇ ಅಲ್ಲದೆ ಲಘು ಪೋಷಕಾಂಶಗಳಂತ ಇದೆ, ಅಂದರೆ ಜಿಂಕ್, ಬೋರಾನು, ಈ ರೀತಿಯಲ್ಲಿ ಸತು ಎಲ್ಲ, ಇದೊಂದು 50-60 ರೀತಿಯಂಥದ್ದಿದೆ. ನಾವು ಈ ಪೋಷಕಾಂಶಗಳನ್ನು ನಮ್ಮ ನೆಟ್ಟಂತಹ ಗಿಡಗಳಿಗೆ ಒದಗಿಸಿಕೊಡ್ಬೇಕಾಗ್ತದೆ. ಇದನ್ನು ನಾವು ರಾಸಾಯನಿಕ ಗೊಬ್ಬರದ ಮುಖಾಂತರ ಸುಲಭವಾಗಿ ಒದಗಿಸ್ಬೋದು. ಸ್ನೇಹಿತರೆ, ಈಗ ನಾವು ರಸಗೊಬ್ಬರದ ಅಂಗಡಿಗೆ ಹೋದರೆ ಅಲ್ಲಿ ನಮಗೆ ಬಿಡಿ ಬಿಡಿಯಾಗಿ ಸಾರಜನಕ ಸಿಗ್ತದೆ, ರಂಜಕ ಸಿಗ್ತದೆ, ಪೊಟ್ಯಾಶ್ ಸಿಗ್ತದೆ. ಅಷ್ಟೇ ಅಲ್ಲದೆ ಅದನ್ನು ಮಿಕ್ಸ್ ಮಾಡಿ ಕೂಡ ಗೊಬ್ಬರ ಕೊಡ್ತಾರೆ. ಈಗ ಹೇಳಿದರೆ ಸುಫಲ ಅಂತ ಒಂದು ಗೊಬ್ಬರ ಸಿಗ್ತದೆ, ಅದು ಈ 3ರ ಒಂದು ಮಿಶ್ರಣ. ಇಲ್ಲಿ ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಏನಂತ ಹೇಳಿದರೆ ಸ್ನೇಹಿತರೆ, ಈ ಕಾಯಿ ಕಟ್ತದೆ ನೋಡಿ, ಅಂದರೆ ನಮಗೆ ಈಗ ಅಡಿಕೆ ಅಂತ ಹೇಳಿದರೆ ಇದರಲ್ಲಿ ನಮಗೆ ಕಾಯಿಗಳಾಗಬೇಕು. ಈ ಕಾಯಿಗಳಾಗುವಂತಹ ಗಿಡಗಳಿಗೆ ಮುಖ್ಯವಾಗಿ ಪೊಟ್ಯಾಶ್ ಅಂಶ ಮಣ್ಣಿನಲ್ಲಿ ಹೆಚ್ಚು ಬೇಕು. ಸ್ನೇಹಿತರೆ, ಅದೇ ನಮಗೆ ಕಾಯಿಗಳಾಗಬಾರ್ದಂತಹ ಕೃಷಿಗಳಿರ್ತದೆ ಕೆಲವು, ಯಾವುದು ಈ ಸೊಪ್ಪು ರೀತಿಯ ತರಕಾರಿಗಳಿರ್ಬೋದು, ಇಂತಹದ್ದು. ಅಷ್ಟೇ ಅಲ್ಲದೆ ರಬ್ಬರ್ ಮರ, ಈ ರಬ್ಬರ್ನಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಕಾಯಿಗಳಾಗಬಾರ್ದು. ಕಾಯಿಗಳಾದರೆ ಆ ಮರದಲ್ಲಿ ಹಾಲು ಅತ್ಯಂತ ಕಡಿಮೆ ಇರ್ತದೆ. ಇಂಥವುದಕ್ಕೆಲ್ಲ ಸಾರಜನಕ ಅತ್ಯಧಿಕವಾಗಿ ಬೇಕು ಮಣ್ಣಿನಲ್ಲಿ, ಅಂದರೆ ಯೂರಿಯಾದ ಅಂಶ. ಈ ರೀತಿ ನಾವು ಗಿಡಗಳನ್ನು ನೆಟ್ಟಾಗ ಮಣ್ಣಿನಲ್ಲಿ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರ್ತೇವೆ. ಆ ಕೆಲಸ ಕಾರ್ಯಗಳನ್ನು ಮಾಡುವಾಗ ಏನಾಗ್ತದೆ ಅಂತ ಹೇಳಿದರೆ, ಇಲ್ಲಿ ಗುಂಡಿ ತೆಗೆದಿರ್ತೇವೆ, ಹಿಟಾಚಿಯನ್ನು ಉಪಯೋಗಿಸ್ಕೊಂಡು ಬಗ್ದಿರ್ತೇವೆ, ಅಗತ್ಯ ಮಾಡಿರ್ತೇವೆ. ಏನೆಲ್ಲ ಮಾಡಿರುವಾಗ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಮಣ್ಣಿನಲ್ಲಿರುವಂತಹ ಮುಖ್ಯವಾಗಿ ಮಣ್ಣಿನಲ್ಲಿ ರಚನೆ ಆಗಿರ್ತದೆ ಈ ಗೊಬ್ಬರದ ಅಂಶಗಳೆಲ್ಲ ನೈಸರ್ಗಿಕವಾಗಿಯೇ ಇರ್ತದೆ. ಆದರೆ ನಾವೇನು ಮಾಡಿರ್ತೇವೆ ಅಂತ ಹೇಳಿದರೆ, ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಾಗ ಅದು ನಾಶ ಆಗಿರ್ತದೆ. ಸ್ನೇಹಿತರೆ, ಹೀಗಾಗಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಹೊರಗಿನಿಂದ ಗೊಬ್ಬರವನ್ನು ಕೊಡಲೇಬೇಕಾಗ್ತದೆ. ಇದನ್ನು ಕೊಡುವುದು ರಾಸಾಯನಿಕ ಗೊಬ್ಬರದ ಮುಖಾಂತರ. ಈ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ಅದು ರೆಡಿಮೇಡ್ ಫುಡ್ಡು, ಅಂದರೆ ಅದರಲ್ಲಿ ಯಾವುದೇ ನಮಗೆ ಕೆಲಸ ಇಲ್ಲ. ಗೊಬ್ಬರ ಕೊಡುವುದು, ಗಿಡಗಳಿಗೆ ಹೀರಿಕೊಳ್ಳುವುದು, ಇಷ್ಟೇ ಕೆಲಸ. ನಾವು ಅಂಗಡಿಯಲ್ಲಿ ಹೋಗಿ ರೆಡಿಮೇಡ್ ಜ್ಯೂಸ್ ಕುಡಿತೇವೆ ನೋಡಿ, ಬಾಟ್ಲಿ ಓಪನ್ ಮಾಡುವುದು, ಕುಡಿಯುವುದು, ಅದೇ ರೀತಿ. ಅಂದರೆ ಗಿಡಗಳಿಗೂ ಅದರಲ್ಲಿ ಯಾವುದೇ ಕೆಲಸ ಇಲ್ಲ. ನೇರವಾಗಿ ನಮಗೆ ಇಂಜೆಕ್ಟ್ ಮಾಡಿದ ರೀತಿಯಲ್ಲಿ ಗಿಡಗಳ ಬೇರುಗಳು ಆ ಗೊಬ್ಬರಗಳನ್ನು ಹೀರಿಕೊಳ್ತದೆ ನೇರವಾಗಿ. ಹಾಗಾಗಿ ರಾಸಾಯನಿಕ ಗೊಬ್ಬರವನ್ನು ಕೊಟ್ಟರೆ ನಮ್ಮ ತೋಟದಲ್ಲಿ ಒಳ್ಳೆಯ ಇಳುವರಿಯನ್ನು ಪಡ್ಕೊಳ್ಬೋದು. ಮಣ್ಣು ಪರೀಕ್ಷೆ ಮಾಡಿಸಿದ್ರೇ ಗೊತ್ತಾಗೋದು ಸ್ನೇಹಿತರೆ. ಇಲ್ಲಿ ಮಣ್ಣು ಪರೀಕ್ಷೆ ಅತ್ಯಂತ ಪ್ರಾಮುಖ್ಯತೆ ವಹಿಸ್ತದೆ ಯಾವುದರಲ್ಲಿ? ರಾಸಾಯನಿಕ ಗೊಬ್ಬರದ ಒಂದು ಪದ್ಧತಿಯಲ್ಲಿ. ನಾವು ಮಣ್ಣು ಪರೀಕ್ಷೆ ಯಾಕೆ ಮಾಡಬೇಕಂತ ಹೇಳಿದರೆ, ನಮ್ಮ ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳು ಕಮ್ಮಿ ಇದೆ ಅಂತ ನಮಗೆ ನೋಡಿದಾಗ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಕಣ್ಣಿನಲ್ಲಿ ನೋಡಿದಾಗ, ಬರೀ ಕಣ್ಣಿನಲ್ಲಿ ನಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮಣ್ಣು ಪರೀಕ್ಷೆ ಮಾಡಿಸಿದರೆ ಅವರು ಹೇಳ್ತಾರೆ ನಿಮ್ಮ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಕಮ್ಮಿ ಇದೆ ಅಂತ. ಆಗ ಅವರು ಹೇಳಿದಂತಹ ಗೊಬ್ಬರಗಳನ್ನು ನಾವು ಹಾಕ್ಬೋದು. ಇದು ರಾಸಾಯನಿಕ ಪದ್ಧತಿಯ ಕಥೆ ಆಯಿತು. ಸಾವಯವ ಕೃಷಿ ಪದ್ಧತಿ. ಈ ಸಾವಯವ ಕೃಷಿ ಪದ್ಧತಿಯಲ್ಲಿ ಏನಂತ ಹೇಳಿದರೆ, ಹೆಚ್ಚಿನವರು ಪ್ರಾಣಿಗಳ ಹಿಕ್ಕೆಗಳನ್ನು ಮತ್ತು ಸಸ್ಯ ತ್ಯಾಜ್ಯಗಳನ್ನು ಮತ್ತು ಪಕ್ಷಿಗಳ ತ್ಯಾಜ್ಯಗಳನ್ನು ಕೊಡುವಂಥ ಒಂದು ಪದ್ಧತಿ. ಇದು ಸಾವಯವ ಗೊಬ್ಬರ ಅಂತ. ಮುಖ್ಯವಾಗಿ ಪ್ರಾಣಿಗಳ ತ್ಯಾಜ್ಯವನ್ನೇ ಕೊಡ್ತಾ ಇರೋದು, ಅದನ್ನು ಬಿಟ್ಟರೆ ಪಕ್ಷಿಗಳ ತ್ಯಾಜ್ಯವನ್ನು ಕೊಡ್ತಾ ಇರೋದು. ಇನ್ನು ಸಸ್ಯಗಳ ತ್ಯಾಜ್ಯಗಳಲ್ಲಿ ಹಿಂಡಿಗಳ ರೂಪದಲ್ಲಿ ಇರ್ತದೆ ಅದು, ಅಂದರೆ ಹರಳಿ ಹಿಂಡಿ, ಕಹಿಬೇವಿನ ಹಿಂಡಿ, ಇಂಥದ್ದೆಲ್ಲ ಹರಳಿನ ರೂಪದಲ್ಲಿ ಇರ್ತದೆ. ಅದನ್ನು ಕೂಡ ಸಾವಯವ ಗೊಬ್ಬರ ಅಂತ ಕೊಡ್ತಾರೆ. ಇಲ್ಲಿ ಒಂದು ನಾವು ಎಡವುತ್ತೇವೆ ಸ್ನೇಹಿತರೆ. ಏನಂತ ಹೇಳಿದರೆ, ಈ ಸಾವಯವ ಗೊಬ್ಬರದಲ್ಲಿ ರಾಸಾಯನಿಕ ಗೊಬ್ಬರದಲ್ಲಿರುವಷ್ಟು ಅಂಶಗಳು ಇರುವುದಿಲ್ಲ. ಅಂದರೆ ರಾಸಾಯನಿಕ ಗೊಬ್ಬರದಲ್ಲಿ ನೇರವಾಗಿ ಅಷ್ಟು ಗೊಬ್ಬರವನ್ನು ಅದರಲ್ಲಿ ಆ್ಯಡ್ ಮಾಡಿ ಇಟ್ಟಿರ್ತಾರೆ. ಆದರೆ ಸಾವಯವ ಗೊಬ್ಬರದಲ್ಲಿ ಈ ಸಾರಜನಕ, ರಂಜಕ, ಪೊಟ್ಯಾಶ್ನ ಅಂಶ ತುಂಬ ಕಮ್ಮಿ ಇರ್ತದೆ. ಅಂದರೆ ತ್ಯಾಜ್ಯಗಳು ಜಾಸ್ತಿ ಇರ್ತದೆ. ಅಂದರೆ ನಾವು ರಾಸಾಯನಿಕ ಗೊಬ್ಬರವನ್ನು ಕೊಡುವ ಪ್ರಮಾಣದಷ್ಟೇ ಕೊಡಬೇಕಾದ್ರೆ ಸಾವಯವ ಗೊಬ್ಬರವನ್ನು ಬುಟ್ಟಿಗಟ್ಟಲೆ ಕೊಡಬೇಕಾಗ್ತದೆ. ಇನ್ನೂ ಒಂದು ಸಮಸ್ಯೆ ಇದೆ ಸ್ನೇಹಿತರೆ. ಏನಂತ ಹೇಳಿದರೆ, ಈ ಸಾವಯವ ವಸ್ತುಗಳು ಅಂತ ಹೇಳಿದರೆ, ಒಂದು ಪ್ರಾಣಿಗಳ ತ್ಯಾಜ್ಯಗಳು ಅಂತ ಹೇಳಿದರೆ ಅದರಲ್ಲಿ ಪೋಷಕಾಂಶದ ಅಂಶ ಇರುವುದೇ ಇಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಇರ್ತದೆ. ಯಾವುದೇ ಒಂದು ಪ್ರಾಣಿಗಳು ಆಹಾರವನ್ನು ಸ್ವೀಕರಿಸಿದಾಗ ಅದರಲ್ಲಿರುವ ಒಳ್ಳೆಯ ಅಂಶಗಳನ್ನು ಹೀರಿಕೊಂಡು ಬೇಡದ್ದನ್ನು ಅದರಲ್ಲಿ ಏನಿಲ್ಲ ಅಂತ ಹೇಳಿಯೇ ಅದು ಹೊರಗೆ ಬಿಡುವುದು. ಅದನ್ನು ನಾವು ಪುನಃ ಇಂತಹ ಅಡಿಕೆ ಗಿಡಗಳಿಗೆ ಹಾಕಿದಾಗ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಪೋಷಕಾಂಶ. ಹಾಗಾದಾಗ ನಾವು ಅತಿ ಹೆಚ್ಚು ಪ್ರಮಾಣದಲ್ಲಿ ಸಾವಯವ ಗೊಬ್ಬರವನ್ನು ಕೊಡಬೇಕು ಸ್ನೇಹಿತರೆ. ನಾವು ಸಾವಯವ ಗೊಬ್ಬರವನ್ನು ಕೊಟ್ಟ ನಂತರನೂ ಕೂಡ ಅದರಲ್ಲಿರುವ ಪೋಷಕಾಂಶಗಳನ್ನು ಈ ಅಡಿಕೆ ಮರಗಳಿಗೆ ಹೀರಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದರೆ ಅದರಲ್ಲಿ ಘನ ಪದಾರ್ಥಗಳಿರ್ತದೆ. ಅಡಿಕೆ ಬೇರುಗಳು ಹೀರಿಕೊಳ್ಳುವುದಲ್ಲದೆ ಯಾವುದೇ ಕಾರಣಕ್ಕೂ ತಿನ್ನುವುದಿಲ್ಲ ಸ್ನೇಹಿತರೆ. ಅಡಿಕೆ ಮರ ಪ್ರಾಣಿಯಲ್ಲ, ಅದು ಸಸ್ಯ.
ಇದನ್ನು ನಾವು ತಿಳ್ಕೊಳ್ಬೇಕು. ಹಾಗಾದರೆ ಈ ಗೊಬ್ಬರದ ಘನ ಪದಾರ್ಥಗಳನ್ನು ಯಾವುದು ತಿನ್ನಬೇಕು? ನಮ್ಮ ಮಣ್ಣಿನಲ್ಲಿರುವಂಥ ಎರೆಹುಳಗಳು, ಜೀವಿಗಳು ಕೋಟಿಗಟ್ಟಲೆ ಇರಬೇಕು. ಎಲ್ಲ ತೋಟದಲ್ಲಿ ಇರ್ತದೆ ಅಂತಲ್ಲ, ನಮ್ಮ ಜಮೀನಲ್ಲಿ ಇರಬೇಕು. ಸಾವಯವ ಗೊಬ್ಬರ ಹಾಕುವವರ ತೋಟದಲ್ಲಿ ಇರಬೇಕು. ಆದರೆ ಹೆಚ್ಚಿನವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಎರಡನ್ನೂ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಹೀಗೆ ಮಿಕ್ಸ್ ಮಾಡಿ ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ರಾಸಾಯನಿಕ ಗೊಬ್ಬರದಿಂದ ನಮ್ಮ ಮಣ್ಣು ಕಂಪ್ಲೀಟ್ ಹಾಳಾಗಿರ್ತದೆ. ಅಂದರೆ ಈ ಮಣ್ಣಿನಲ್ಲಿ ಎರೆಹುಳಗಳು ಅಥವಾ ಜೀವಿಗಳಿರ್ತದೆ ನೋಡಿ, ಅದೆಲ್ಲ ಸತ್ತಿರ್ತದೆ ರಾಸಾಯನಿಕ ಗೊಬ್ಬರದಲ್ಲಿ. ಆದರೆ ನಾವು ಸಾವಯವ ಗೊಬ್ಬರವನ್ನು ಕೂಡ ಅದರ ಮೇಲೇ ಕೊಟ್ಟಾಗ, ಸಾವಯವ ಗೊಬ್ಬರವನ್ನು ಕೂಡ ಅದೇ ಸಮಯದಲ್ಲಿ ಕೊಟ್ಟಾಗ ಏನಾಗ್ತದೆ ಅಂತ ಹೇಳಿದರೆ, ಸಾವಯವ ಗೊಬ್ಬರವನ್ನು ತಿನ್ನಲಿಕ್ಕೆ ನಮ್ಮ ಜಮೀನಿನಲ್ಲಿ ಯಾವುದೇ ರೀತಿಯ ಜೀವಿಗಳಿರುವುದಿಲ್ಲ. ಸಾವಯವ ಗೊಬ್ಬರವನ್ನು ಯಾವುದೇ ಜೀವಿಗಳು ತಿನ್ನದಿದ್ದರೆ ಅದು ಗೊಬ್ಬರವಾಗಿ ಮಣ್ಣಿಗೆ ಯಾವುದೇ ಕಾರಣಕ್ಕೂ ಸಿಗುವುದಿಲ್ಲ. ಏನಾಗ್ತದೆ, ನಮ್ಮ ಗಿಡಗಳು ಪೋಷಕಾಂಶದ ಕೊರತೆಯನ್ನು ಅನುಭವಿಸ್ತದೆ. ಅಂದರೆ ಇಳುವರಿ ಕುಂಠಿತ ಆಗ್ತದೆ, ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಗೆ ಈಡಾಗ್ತದೆ. ಹಾಗಾಗಿ ನಾವು ಸಾವಯವ ಗೊಬ್ಬರವನ್ನು ಕೊಟ್ಟಾಗ ಎರೆಹುಳುಗಳ ಸಂಖ್ಯೆ ಇರುವುದು ಅತ್ಯಗತ್ಯ ಸ್ನೇಹಿತರೆ. ಮೂರನೇ ವಿಧಾನ ಅಂತ ಹೇಳಿದರೆ ಶೂನ್ಯ ಬಂಡವಾಳ ಕೃಷಿ ಅಂತ. ನೈಸರ್ಗಿಕವಾಗಿ ನಾವು ಕೃಷಿಯನ್ನು ಮಾಡ್ತಾ ಹೋಗೋದು. ಅಂದರೆ ಯಾವುದೇ ತೋಟದಲ್ಲಿ ಖರ್ಚು ವೆಚ್ಚ ಮಾಡಲಿಕ್ಕಿಲ್ಲ. ಅಷ್ಟೇ ಅಲ್ಲದೆ ನೈಸರ್ಗಿಕವಾಗಿ ಗೊಬ್ಬರ ಸೃಷ್ಟಿ ಆಗ್ತಾ ಇರುವಂತಹ ಪದ್ಧತಿ ಎಲ್ಲಿ ಅಂತ ಹೇಳಿದರೆ ಕಾಡಲ್ಲಿ. ಈ ಕಾಡಿನಲ್ಲಿರುವಂತಹ ಪದ್ಧತಿಯನ್ನೇ ನಾವು ಅನುಸರಣೆ ಮಾಡೋದು ಸ್ನೇಹಿತರೆ. ಹೇಗಂತ ಹೇಳಿದರೆ, ಈ ಕಾಡಲ್ಲಿ ಯಾರೂ ಗೊಬ್ಬರ ಹಾಕ್ತಾ ಇಲ್ಲ. ಆದರೆ ಕೋಟಿಗಟ್ಟಲೆ ಮರಗಳಿರ್ತದೆ, ರಕ್ಕಸ ಗಾತ್ರದ ಮರಗಳಿರ್ತದೆ. ಅಷ್ಟೇ ಅಲ್ಲದೆ ಕಾಡಲ್ಲಿ ಫಸಲು ಕೊಡುವಂತಹ ಗಿಡಗಳಲ್ಲಿ ಅತ್ಯಧಿಕ ಫಸಲು ಬರ್ತಾ ಇರ್ತದೆ. ಅದನ್ನು ನಾವು ನೋಡಬೇಕು ಮೊದಲನೇದಾಗಿ. ಆದರೆ ಕಾಡಿನಲ್ಲಿರುವಂತಹ ಮಣ್ಣನ್ನು ನಾವು ಗಮನಿಸಿದಾಗ ಅಲ್ಲಿ ಅತ್ಯಧಿಕ ಪೋಷಕಾಂಶಯುಕ್ತ ಮಣ್ಣು ನಮಗೆ ಕಾಣಲಿಕ್ಕೆ ಸಿಗ್ತದೆ, ಕಣ್ಣಿಗೆ ಕಾಣಲಿಕ್ಕೆ ಸಿಗ್ತದೆ ಸ್ನೇಹಿತರೆ. ಹಾಗಾದರೆ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದರೆ, ಅಲ್ಲಿ ಮುಖ್ಯವಾಗಿ ವಿಪರೀತ ಕಳೆಗಳಿದೆ. ಬೇರೆ ಬೇರೆ ರೀತಿಯ ಕಾಡಿನಲ್ಲಿ ಕಳೆಗಳಿದೆ. ನಾವು ಅದನ್ನು ಗಮನಿಸಿದಾಗ ಈ ಕಳೆಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಸಸ್ಯಜನ್ಯ ವಸ್ತುಗಳು ನೋಡಿ. ಇಲ್ಲಿ ನಾವು ಅಡಿಕೆ ತೋಟದಲ್ಲಿ ಈ ರೀತಿ ಸೋಗೆ ಬಿದ್ದಿದೆ ಅಂತ ಇಟ್ಕೊಳ್ಳಿ. ಈ ರೀತಿಯ ತ್ಯಾಜ್ಯದಲ್ಲಿ ಇದರಲ್ಲಿರುವ ಎಲ್ಲ ಅಂಶಗಳು ಇದರಲ್ಲೇ ಇರ್ತದೆ. ಇಂತಹ ವಸ್ತುಗಳನ್ನು ಭೂಮಿಗೆ ಸೇರಿಸಿದಾಗ ನೋಡಿ, ಇಂತಹ ಎಲೆಗಳೆಲ್ಲ, ಈ ರೀತಿಯ ಗಿಡಗಳ ಎಲೆಗಳೆಲ್ಲ, ಇದರಲ್ಲಿರುವ ರಸ ಎಲ್ಲ ಹಾಗೆ ಇರ್ತದೆ ನೋಡಿ. ಇದು ಹಣ್ಣಾಗಿ ಭೂಮಿಗೆ ಬಿದ್ದಾಗ ಈ ಮಣ್ಣಿನೊಂದಿಗೆ ಸೇರಿ ಇದರಲ್ಲಿರುವ ಸೂಕ್ಷ್ಮಾಣು ಜೀವಿಗಳೊಂದಿಗೆ ಅದು ವರ್ತಿಸಿ, ಮತ್ತು ಎರೆಹುಳಗಳು ಮತ್ತು ಇನ್ನಿತರ ಜೀವಿಗಳೆಲ್ಲ ಆಹಾರವನ್ನು ಸೇವಿಸಿ ಈ ಒಟ್ಟಾರೆಯಾಗಿ ನಮ್ಮ ಮಣ್ಣನ್ನು ಫಲವತ್ತಾಗಿ ತನ್ನಿಂತಾನೇ ಮಾಡ್ತಾ ಇರ್ತದೆ. ಈ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇರ್ತದೆ ಸ್ನೇಹಿತರೆ. ಇದು 1 ದಿನದ 2 ದಿನದ ಕೆಲಸ ಅಲ್ಲ, ರಾತ್ರಿ ಹಗಲು ನಡೀತಾ ಇರ್ತದೆ ಈ ಗೊಬ್ಬರ ಮಾಡುವ ಪ್ರಕ್ರಿಯೆ. ಹಾಗಾದಾಗ ಏನಾಗ್ತದೆ ಅಂತ ಹೇಳಿದರೆ, ನಮ್ಮ ಮಣ್ಣಿನಲ್ಲಿ ತನ್ನಿಂತಾನೇ ಗೊಬ್ಬರಗಳ ಅಂಶ ಹೆಚ್ಚಾಗ್ತಾ ಹೋಗ್ತದೆ. ಆದರೆ ನಾವು ಈ ಕಳೆ ಅಂತ ಬರಲಿಕ್ಕೆ ಬಿಡ್ತೇವೆ. ಈ ರಾಸಾಯನಿಕ ವಿಧಾನ ಆಗಲಿ ಸಾವಯವ ವಿಧಾನದಲ್ಲಿ ಆಗಲಿ ಕಳೆ ಅಂತ ಹೇಳಿದರೆ ನಮಗೆ ಅಲರ್ಜಿ. ಎಲ್ಲರೂ ಹೇಳೋದು ಕಳೆ ಇದ್ದರೆ ತೋಟಕ್ಕೆ ಹೋಗೋದು ಹೇಗೆ ಅಂತ. ಅದು ಅವರವರ ಸಮಸ್ಯೆ, ಅದನ್ನು ಏನು ಮಾಡಲಿಕ್ಕೂ ಆಗೋದಿಲ್ಲ ಸ್ನೇಹಿತರೆ. ಆದರೆ ಇಲ್ಲಿ ಇರುವ ವಿಷಯ ಏನಂತ ಹೇಳಿದರೆ, ನಮ್ಮ ಮಣ್ಣಿನಲ್ಲಿ ಈ ಜೀವಿಗಳಿರಬೇಕಾದ್ರೆ ಅಥವಾ ನಮ್ಮ ಕೃಷಿ ಅತ್ಯುತ್ತಮ ಗುಣಮಟ್ಟದಲ್ಲಿ ಇರಬೇಕಾದ್ರೆ ನಾವೇನು ಮಾಡಬೇಕಂತ ಹೇಳಿದರೆ, ಈ ಮುಖ್ಯ ವಿಷಯಗಳನ್ನು ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ಕೃಷಿಯಲ್ಲಿ ಯಾರಿಗೂ ಖುಷಿ ಅಂತ ಇರುವುದೇ ಇಲ್ಲ. ಈಗ ನೋಡಿ, ಅಡಿಕೆಗೆ ವಿಪರೀತ ರೇಟ್ ಇದೆ, ಆದರೆ ಯಾರಾದರೂ ಖುಷಿಯಲ್ಲಿದ್ದಾರಾ? ಯಾರೂ ಇಲ್ಲ. ಯಾಕೆ ಇಲ್ಲ? ಎಲ್ಲರೂ ಒಂದು ಹಣ ಖರ್ಚು ಮಾಡಿರ್ತಾರೆ, ವಿಪರೀತ ಹಣ ಖರ್ಚು ಮಾಡ್ತಲೇ ಇರ್ತಾರೆ. ವಿಪರೀತ ಗೊಬ್ಬರಕ್ಕೆ ಅಂತ ಹಣ ಖರ್ಚು ಮಾಡ್ತಾ ಇರ್ತಾರೆ. ಆದರೆ ಅವರು ನಿರೀಕ್ಷಿಸಿದಷ್ಟು ಫಸಲು ಬರುವುದಿಲ್ಲ. ಹಾಗಾದಾಗ ಏನಾಗ್ತದೆ, ಬೇರೆ ಬೇರೆ ರೀತಿಯ ಉತ್ತರಕ್ಕೆ ಹುಡುಕ್ತಾರೆ. ಏನು ಮಾಡಬೇಕು, ಇನ್ನೊಬ್ಬರಲ್ಲಿ ಕೇಳ್ತಾರೆ, ಅವರಲ್ಲಿ ಇವರಲ್ಲಿ ಕೇಳುವುದು, ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ. ಹಾಗಾದಾಗ ಏನಾಗ್ತದೆ ಅಂತ ಹೇಳಿದರೆ, ಕೃಷಿಯಲ್ಲಿ ಯಾವತ್ತವರು ಚಿಂತೆಯಲ್ಲೇ ಇರ್ತಾರೆ, ಅವರಿಗೆ ಯಾವತ್ತೂ ಖುಷಿ ಅಂತ ಇರುವುದಿಲ್ಲ. ಹಾಗಾಗಿ ನಾವು ಸರಿಯಾದ ವಿಧಾನಗಳನ್ನು ಅನುಸರಣೆ ಮಾಡಿ ಕೃಷಿ ಮಾಡಿದರೆ ನಮಗೆ ಕೃಷಿಯಲ್ಲಿ ಲಾಸು ಆಗುವುದಿಲ್ಲ, ಮಾನಸಿಕ ನೆಮ್ಮದಿ ಕೂಡ ಇರ್ತದೆ. ಇದಕ್ಕೆ ಮುಖ್ಯವಾಗಿ ಏನು ನಾವು ಮಾಡಬೇಕಾದ್ದು, ಬಿತ್ತನೆ ಬೀಜವನ್ನು ಒಂದು ಸರಿಯಾದ ರೀತಿಯಲ್ಲಿ ಆಯ್ದುಕೊಂಡ್ರೆ ನಮಗೆ ಒಳ್ಳೆಯ ಇಳುವರಿ ಬರುವಂಥ ಒಂದು ತಳಿಯ ಬೀಜ ನಮಗೆ ಸಿಕ್ಕಿದರೆ ಮತ್ತೆ ನಾವು ನೋಡಲಿಕ್ಕಿಲ್ಲ ಸ್ನೇಹಿತರೆ. ಮತ್ತು ಮಣ್ಣಿನಲ್ಲಿ ಗೊಬ್ಬರವನ್ನು ನಮ್ಮ ಪ್ರಕೃತಿ ಮಾಡ್ತಾ ಇರ್ತದೆ. ರಾಸಾಯನಿಕ ಪದ್ಧತಿ ಆಗಲಿ ಸಾವಯವ ಪದ್ಧತಿ ಆಗಲಿ, ಈ 2 ವಿಧಾನದಲ್ಲಿ ಅಡಿಕೆ ತೋಟವನ್ನು ನೀವು ಸಾಕಣೆ ಮಾಡ್ತಾ ಇರ್ತೀರಿ. ಆದರೆ ಈ ಶೂನ್ಯ ಬಂಡವಾಳ ಕೃಷಿ ಪದ್ಧತಿಯಲ್ಲಿ ಅಡಿಕೆ ತೋಟ ನಮ್ಮನ್ನು ಸಾಕ್ತಾ ಇರ್ತದೆ ಸ್ನೇಹಿತರೆ. ಇಷ್ಟೇ, ನಮ್ಮ ಅಡಿಕೆ ತೋಟವನ್ನು ಈ ಎರೆಹುಳಗಳು ಜೀವಿಗಳು ಸಾಕ್ತಾ ಇರ್ತದೆ, ನಮ್ಮನ್ನು ಅಡಿಕೆ ತೋಟ ಸಾಕ್ತಾ ಇದೆ. ಇಲ್ಲಿ ನೋಡಿ ಕಾಣ್ತದೆ ನಿಮಗೆ ಅಡಿಕೆ ಬಿದ್ದದ್ದು. ಧರ್ಮಾರ್ಥವಾಗಿ ಈ ರೀತಿಯಾದಂತಹ ಅಡಿಕೆಯನ್ನು ಬಿದ್ದದನ್ನು ಹೆಕ್ಕಿಕೊಳ್ಳುವುದು ಅಥವಾ ಕೊಯ್ಲು ಮಾಡುವುದು, ಅಂಗಡಿಗೆ ಹೋಗಿ ಮಾರುವುದು, ಇಷ್ಟೇ ಕೆಲಸ. ಅದಕ್ಕಿಂತ ಹೆಚ್ಚಿನ ಕೆಲಸ ಏನಿಲ್ಲ. ಇಲ್ಲಿ ಯಾವತ್ತಾದರೂ ವರ್ಷಕ್ಕೆ 1 ಸಲ
ವಿಪರೀತ ಕಳೆ ಬಂದಿದ್ದರೆ ಒಂದು ಸಲ ಮೇಲಿಂದ ಮೇಲೆ ಬ್ರಷ್ ಕಟ್ಟರ್ನಿಂದ ನಿಯಂತ್ರಣ ಮಾಡಬಹುದು ಸ್ನೇಹಿತರೆ, ಅಷ್ಟೇ ಹೊರತು ಯಾವತ್ತೂ ಕಳೆಯನ್ನು ನಿರ್ಮೂಲನೆ ಮಾಡಲಿಕ್ಕಿಲ್ಲ. ಒಂದು ಹಂತದವರೆಗೆ ಕಳೆಯನ್ನು ಬಿಡಲೇಬೇಕು. ಯಾಕಂತ ಹೇಳಿದರೆ ನಾವು ಎಷ್ಟೇ ವರ್ಷದಿಂದ ಕಳೆಯನ್ನು ಉಳಿಸಿಕೊಂಡು ಬಂದಿದ್ದರೂ ಸಂಪೂರ್ಣ ಕಳೆಯನ್ನು ತೆಗೆದಾಗ ಅದಕ್ಕೆ ಸೂರ್ಯನ ಬಿಸಿಲು ನೇರವಾಗಿ ಬಿದ್ದಾಗ ನಮ್ಮ ಮಣ್ಣಿನಲ್ಲಿ ಸೃಷ್ಟಿಯಾದಂಥ ಗೊಬ್ಬರದ ಅಂಶ ನಾಶ ಆಗ್ತದೆ. ಅಷ್ಟೇ ಅಲ್ಲದೆ ಈ ಮಣ್ಣಿನಲ್ಲಿರುವಂಥ ಜೀವಿಗಳು ನಾಶ ಆಗ್ತದೆ. ಏಕಾಏಕಿ ಒಂದೇ ಸಮಾನಕ್ಕೆ ಸೂರ್ಯನ ಬಿಸಿಲು ಬಿದ್ದಾಗ ಸರ್ವನಾಶ ಆಗಿಬಿಡ್ತದೆ ಸ್ನೇಹಿತರೆ. ಇದು ಶೂನ್ಯ ಬಂಡವಾಳ ಕೃಷಿಯ ಒಂದು ವಿಷಯ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.